ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೋದಿ ಮಿತ ಸಂದೇಶ, ಜನರಿಗೆ ಬೆಲೆ ಏರಿಕೆ ಬರೆ. ಪೆಟ್ರೋಲ್ ಡೀಸೆಲ್ ₹3 ದರ ಏರಿಕೆ. ಹೋಟೆಲ್ ಊಟ, ತರಕಾರಿ, ಹಣ್ಣು, ಅಕ್ಕಿ, ಬೇಳೆ ದರ ಹೆಚ್ಚಳ ಸಾಧ್ಯತೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಇನ್ನಷ್ಟು ಭಾರವಾಗುವ ಸಾಧ್ಯತೆ. ದೇಶವಾಸಿಗಳಿಗೆ ಶುರುವಾಯಿತು ದುಬಾರಿ ದುನಿಯಾ ಭಯ. ಮತ್ತಷ್ಟು ದರ ಹೊರೆಯ ಭವಿಷ್ಯ ನುಡಿದ ಆರ್ಥಿಕ ತಜ್ಞರು. ಎಲ್ಲ ಸುದ್ದಿಯನ್ನ ನೋಡೋಣ. ಬೆಲೆ ಏರಿಕೆ ಬರೆ ನ್ಯೂಸ್ ಟಾಪ್ 9ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಮಿತ ಬಳಕೆ ಸಂದೇಶದ ಬೆನ್ನಲ್ಲೇ ದೇಶವಾಸಿಗಳಿಗೆ ಬೆಲೆ ಏರಿಕೆ ಬರೆ ಬಿದ್ದಿದೆ. ಮೇ 10ರಂದು ಪ್ರಧಾನಿ ಮೋದಿ ಈ ಸಂದೇಶ ಕೊಟ್ಟಿದ್ರೆ, ಮೇ 13ಕ್ಕೆ ಚಿನ್ನದ ಮೇಲಿನ ಆಮದು ಶುಲ್ಕ ಹೆಚ್ಚಾಗಿದೆ. ಇದಾದ ಬಳಿಕ ಮೇ 15 ಅಂದ್ರೆ ನಿನ್ನೆ ಕೇವಲ 2 ದಿನಗಳ ಅಂತರದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿಯಾಗಿದೆ. ಇರಾನ್ ಅಮೆರಿಕ ಯುದ್ಧದ ಎಫೆಕ್ಟ್, ಆಮದು ವೆಚ್ಚದ ಪರಿಣಾಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಭರ್ತಿ ₹3 ಏರಿಕೆಯಾಗಿದೆ. ಸಿಎನ್ಜಿ ದರವು ಲೀಟರ್ಗೆ ₹2 ದುಬಾರಿಯಾಗಿದೆ. ಬೆಂಗಳೂರಲ್ಲಿ ಪೆಟ್ರೋಲ್ ₹106.17 ಇದೆ. ಡೀಸೆಲ್ ₹94.10 ಇದೆ. ದೆಹಲಿಯಲ್ಲಿ ಪೆಟ್ರೋಲ್ ₹97.77, ಡೀಸೆಲ್ ₹90.67 ಇದೆ. ಹಾಗೆಯೇ ಕೋಲ್ಕತ್ತಾದಲ್ಲಿ ಪೆಟ್ರೋಲ್ ₹108, ಡೀಸೆಲ್ ₹95ಗೆ ಏರಿಕೆಯಾಗಿದೆ. ಮುಂಬೈನಲ್ಲಿ ಪೆಟ್ರೋಲ್ಗೆ ₹106, ಡೀಸೆಲ್ಗೆ ₹93. ಚೆನ್ನೈನಲ್ಲಿ ಪೆಟ್ರೋಲ್ ₹103, ಡೀಸೆಲ್ಗೆ ₹95. ಹೈದರಾಬಾದ್ನಲ್ಲಿ ಪೆಟ್ರೋಲ್ಗೆ ₹110, ಡೀಸೆಲ್ಗೆ ₹98 ಆಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಿಸಿ ಇತರೆ ಕ್ಷೇತ್ರಗಳಿಗೂ ತಟ್ಟಲಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಜನರ ಮೇಲೆ ಬರೆ ಬೀಳಲಿದೆ. ನಿಮ್ಮ ಬಳಿ ವಾಹನ ಇರ್ಲಿ ಬಿಡ್ಲಿ, ಡೀಸೆಲ್ ಬೆಲೆ ಏರಿಕೆ ಬಿಸಿ ನಿಮಗೂ ತಟ್ಟಲಿದೆ. ಭಾರತದಲ್ಲಿ ರಸ್ತೆ ಮೂಲಕವೇ 65% ಸರಕು ಸಾಗಾಟ ಆಗುತ್ತೆ. ಬಹುತೇಕ ಡೀಸೆಲ್ ವಾಹನಗಳು ಸರಕುಗಳನ್ನು ಸಾಗಾಟ ಮಾಡುತ್ತವೆ. ಡೀಸೆಲ್ ಬೆಲೆ ಏರಿಕೆಯಿಂದ ಸರಕು ಸಾಗಣೆ ವೆಚ್ಚ ಹೆಚ್ಚಾಗಲಿದೆ. ಇದರಿಂದ ತರಕಾರಿ, ಹಣ್ಣು, ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆ ಬೆಲೆ ಮತ್ತಷ್ಟು ಹೆಚ್ಚಾಗಲಿದೆ. ಹಾಲು ಸಾಗಿಸುವ ಡೀಸೆಲ್ ವಾಹನಗಳು ಹಳ್ಳಿಯಿಂದ ಹಳ್ಳಿಗೆ ತೆರಳುತ್ತವೆ. ಇವುಗಳ ಸರಕು ಸಾಗಣೆ ವೆಚ್ಚ ಹೆಚ್ಚಾದರೆ ಸಹಜವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಮೊಸರು, ಪನ್ನೀರ್, ಬೆಣ್ಣೆ, ಚೀಸ್ ಬೆಲೆ ಏರಿಕೆಯಾಗೋದು ಗ್ಯಾರಂಟಿ. ಅಗತ್ಯ ವಸ್ತುಗಳ ಸಾಗಾಟ ಡೀಸೆಲ್ ವಾಹನವನ್ನೇ ಅವಲಂಬಿಸಿದೆ. ಅಕ್ಕಿ, ಬೇಳೆಕಾಳುಗಳು, ಎಣ್ಣೆ, ಸಕ್ಕರೆ ಸೇರಿ ದಿನಸಿ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ. ಸಿಮೆಂಟ್, ಉಕ್ಕು, ಇಟ್ಟಿಗೆ, ಕಟ್ಟಡ ಸಾಮಗ್ರಿಗಳ ಬೆಲೆಯೂ ಏರಿಕೆಯಾಗಬಹುದು. ಹಾಗೆಯೇ ಕ್ಯಾಬ್, ಆಟೋ, ಬಸ್ ಪ್ರಯಾಣ ದರ, ಖಾಸಗಿ ಬಸ್ ಪ್ರಯಾಣ ದುಬಾರಿಯಾಗಲಿದೆ. ಶಾಲಾ ವ್ಯಾನ್ಗಳ ಶುಲ್ಕ ಸೇರಿದಂತೆ ಆನ್ಲೈನ್ ಸೇವೆಗಳು ಮತ್ತಷ್ಟು ದುಬಾರಿಯಾಗಲಿವೆ. ಅಮೆರಿಕ ಇರಾನ್ ಯುದ್ಧದಿಂದ ತೈಲ ಪೂರೈಕೆ ಮೇಲೆ ಪರಿಣಾಮ ಬೀರಿದೆ. ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಮತ್ತು ಆಮದು ವೆಚ್ಚ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಯುದ್ಧದ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡದೆ ಕೇಂದ್ರ ಸರ್ಕಾರ ಸಮತೋಲನ ಮಾಡಿತ್ತು. ಆಯಿಲ್ ಕಂಪನಿಗಳಿಗೆ ತಿಂಗಳಿಗೆ 30ರಿಂದ 32 ಸಾವಿರ ಕೋಟಿ ನಷ್ಟ ಆಗ್ತಿತ್ತು. ಈ ನಷ್ಟವನ್ನು ಅಬಕಾರಿ ಸುಂಕ ಇಳಿಸುವ ಮೂಲಕ ಕೇಂದ್ರ ಸರ್ಕಾರ ಬ್ಯಾಲೆನ್ಸ್ ಮಾಡಿತ್ತು. ಇದೀಗ ಆಮದು ವೆಚ್ಚ ಹೆಚ್ಚಾಗಿ ಚಾಲ್ತಿ ಖಾತೆಯ ಕೊರತೆ ಉಂಟಾಗಿದೆ. ಹೀಗಾಗಿ ಇದರ ಎಫೆಕ್ಟ್ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಈಗ ₹3 ಹೆಚ್ಚಳ ಆಗಿರಬಹುದು. ಮುಂದಿನ ದಿನದಲ್ಲಿ ಸುಮಾರು ₹15ವರೆಗೂ ಏರಿಕೆಯಾಗುತ್ತೆ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ಮೋದಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಲೀಟರ್ಗೆ ₹3 ಹೆಚ್ಚಿಸುವ ಮೂಲಕ ತನ್ನ ಸ್ವಂತ ವೈಫಲ್ಯಗಳಿಗೆ ಜನರನ್ನ ಮತ್ತೊಮ್ಮೆ ಶಿಕ್ಷಿಸಿದೆ. ಇದು ಕೇವಲ ಬೆಲೆ ಏರಿಕೆಯಲ್ಲ, ಇದು ಸಾಮಾನ್ಯ ಭಾರತೀಯರ ದೈನಂದಿನ ಜೀವನದ ಮೇಲೆ ಮತ್ತೊಂದು ನೇರ ದಾಳಿಯಾಗಿದೆ. ನಾವು ನಿರೀಕ್ಷಿಸಿದಂತೆ ಕೇಂದ್ರ ಸರ್ಕಾರದ ವಿಫಲ ವಿದೇಶಾಂಗ ನೀತಿ, ಕಳಪೆ ಆರ್ಥಿಕ ನಿರ್ವಹಣೆ ಮತ್ತು ಹಣದುಬ್ಬರವನ್ನ ಅಜಾಗರೂಕತೆಯಿಂದ ನಿರ್ವಹಿಸುವ ಮೂಲಕ ಜನರ ಮೇಲೆ ಹೊರೆ ಹಾಕಲಾಗ್ತಾ ಇದೆ. ಹೀಗಾಗಿ ಈ ಕೂಡಲೇ ಮೋದಿ ರಾಜೀನಾಮೆ ನೀಡಬೇಕು ಅಂತ ಸಿಎಂ ಆಗ್ರಹಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್ ನೀಡಿದ್ದಾರೆ. 20ರಿಂದ 30% ಪ್ರಯಾಣ ದರವನ್ನು ಮಧ್ಯರಾತ್ರಿಯಿಂದಲೇ ಏರಿಸಿದ್ದಾರೆ. ಈ ಬಗ್ಗೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಮಾಹಿತಿ ನೀಡಿದ್ದಾರೆ. ಇದು ನಾವು ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪ್ರಯಾಣಿಕರ ದರವನ್ನು ಹೆಚ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ಸರ್ಕಾರವೇ ನಿರ್ಣಯ ಮಾಡ್ತಾರೆ. ಸೊ ಅದರಿಂದ ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ನಾವೊಂದು 20 to 30% ಹೆಚ್ಚು ಮಾಡುವಂಥ ಪರಿಸ್ಥಿತಿ ಇದೆ. ಖಾಸಗಿ ಬಸ್ಗಳ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ನಮ್ಮಲ್ಲಿ ಪರ್ಮಿಟ್ ತೆಗೆದುಕೊಂಡವರು ದರ ಹೆಚ್ಚಿಸಲು ಸಾಧ್ಯ ಇಲ್ಲ. ದರ ಹೆಚ್ಚಳದ ಬಗ್ಗೆ ಡಿಸಿ ನೇತೃತ್ವದ ಸಮಿತಿಯಲ್ಲಿ ನಿರ್ಧಾರ ಆಗಬೇಕು. ಆಲ್ ಇಂಡಿಯಾ ಪರ್ಮಿಟ್ ಇರುವ
ಹೈ ಎಂಡ್ ಬಸ್ಗಳು ದರ ಹೆಚ್ಚಿಸ್ತಾ ಇವೆ. ಆಲ್ ಇಂಡಿಯಾ ಪರ್ಮಿಟ್ ಬಸ್ಗಳು ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ, ಅವರು ರಾಷ್ಟ್ರಮಟ್ಟದ ಪರ್ಮಿಟ್ ತೆಗೆದುಕೊಂಡಿರ್ತಾರೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದರು.